ಸರ್ ನಮಸ್ಕಾರ, ಎಲ್ರಿಗೂ ನಮಸ್ತೆ. ಈಗ ನಾನು ಹೇಳ್ತಾ ಇರ್ತಕ್ಕಂಥ ಒಂದು ಆಸ್ತಿ, ಇದೊಂದು ಅಗ್ರಿಕಲ್ಚರ್ ಬೌಂಡ್ರಿ. ಇದೇ ಆಸ್ತಿ ಅಂದರೆ ಇದು ರೋಡ್ ಅಪ್ರೋಚು, ಡಾಂಬರ್ ರೋಡ್ ಅಪ್ರೋಚು. ಇದೊಂದು ವಾಟರ್ ಟ್ಯಾಂಕು. ಈ ಕಡೆ ಇರ್ತಕ್ಕಂಥದ್ದು ಸ್ಕೂಲು. ಅಂದರೆ ಈ ಗ್ರಾಮೀಣ ಭಾಗದ ಅಂದರೆ ಈ ಒಂದು ಹಳ್ಳಿಯ ಇದೊಂದು ನೋಡಿ, ಏನು ಹೈಸ್ಕೂಲ ಅಥವಾ ನೋಡಿ, ಇದೊಂದು ಹೈಸ್ಕೂಲು ಸರ್. ಈ ಗ್ರಾಮಕ್ಕೆ ಸಂಬಂಧಪಟ್ಟಿದ್ದು. ಆ ಒಂದು ಹೈಸ್ಕೂಲ್ ಆದಮೇಲೆ ಈ ನೋಡಿ ಈ ಕಡೆ ಏನು ಆಸ್ತಿ ಇದೆ ಅಂದರೆ ಆ ವಾಟರ್ ಟ್ಯಾಂಕಿಗೆ ಅಂಟ್ಕೊಂಡಂಗೆ ಇದೆಯಲ್ಲ, ಇದು ಗೌರ್ಮೆಂಟ್ ಲ್ಯಾಂಡು. ಅಲ್ಲಿಂದ ಈಚೆಗೆ ಇದೊಂದು ನೋಡಿ, ಒಂದು ಹಳ್ಳಿಗೇನು ನೋಡಿ ಏನು ಹೋಗ್ತೀವಿ, ಅದೇ ಡಾಂಬರ್ ರಸ್ತೆಗೆ ಎಂಟ್ರೆನ್ಸ್ ಇದು ಇದಿಷ್ಟು ಗೌರ್ಮೆಂಟ್ ಲ್ಯಾಂಡು ನೋಡಿ, ಇದಿಷ್ಟು. ಇನ್ನು ಈ ಕಡೆ ಎಲ್ಲ ಪಟ್ಟ ಲ್ಯಾಂಡು. ಈ ನಾನು ಹೇಳ್ತಾ ಇರ್ತಕ್ಕಂಥ ಆಸ್ತಿ ಇದು. ಈ ಕಡೆ ಒಂದು ಪಾತಿ, ಅಲ್ಲೊಬ್ಬರು ಅಜ್ಜಿ ಇದ್ದಾರೆ ನೋಡಿ, ಅಲ್ಲೊಬ್ಬರು ಅಜ್ಜಿ ಇದ್ದಾರಲ್ಲ, ಆ ಕಡೆ ಒಂದು ಪಾತಿ, ಅದ್ರ ಮೇಲ್ಗಡೆಗೆ ಇನ್ನೊಂದು ಪಾತಿ ಇದೆ. 3 ಪಾತಿ ಇದೆ, ಈಸ್ಟ್ ವೆಸ್ಟು, ಭಾಳ ಉದ್ದ ಇದೆ. ಒಟ್ಟು 7 ಚಿಲ್ಲರೆ ಎಕರೆ. ಇದು 1900 ಹೆಚ್ಚು ಕಡಿಮೆ ಒಂದು 50 ವರ್ಷಗಳ ಹಿಂದೆ ಇನ್ನೊಬ್ಬರಿಂದ ಕ್ರಯ ಆಗಿರೋದು ಇವ್ರಿಗೆ. ಯಾರು ಈಗ ಅಲ್ಲಿ ಓನರ್ ಯಾರಿದ್ದಾರೋ ಇವ್ರಿಗೆ ಕ್ರಯ ಆಗಿರೋ ಆಸ್ತಿ ಇದು. ಒಟ್ಟು 7 ಚಿಲ್ಲರೆ ಎಕರೆ, ಸಂಪೂರ್ಣ ರೆಡ್ ಸಾಯಿಲು. ಆಸ್ತಿ ಮಾತ್ರ ಆಲ್ಮೋಸ್ಟು 99% ಒಂದು ಸಮತಟ್ಟವಾಗಿದೆ. 1% 2% ವರ್ಕ್ ಮಾಡೋಂಥದ್ದಿದೆ ನೋಡಿ. ಈ ಲ್ಯಾಂಡ್ಗೆ ಅಂಟ್ಕೊಂಡಂಗೆ ಆ ಕಡೆ ನೋಡಿ 2 ಪಾತಿದೆ, ಅದು ಅಚ್ಚು ಫಾರ್ಮ್ ಹೌಸ್ ಮಾಡಿ ಇಟ್ಕೊಂಡಿದ್ದಾರೆ. ಜೊತೆಗೆ ಹಂಗೆ ನೋಡಿ, ಈ ಕಡೆ ನೋಡಿ, ಹಳ್ಳಿಯಿಂದ ಈ ಕಡೆಗೆ ಅಪೋಸಿಟು ನಾನು ಹೇಳ್ತಾ ಇರೋದು. ಅಂದರೆ ಈ ಲ್ಯಾಂಡ್ ಆದಮೇಲೆ ರಸ್ತೆ ಇದೆ, ರಸ್ತೆಯಿಂದ ಆ ಕಡೆಗೆ ಅಂದರೆ ಹಳ್ಳಿ ಅಟಾಚೆ ಇದು. ಈ ಒಂದು ಆಸ್ತಿ ಹಳ್ಳಿ ಅಟಾಚೆ. ಇದು ರೋಡ್ ಎಂಟ್ರೆನ್ಸ್ ಮಾತ್ರ. ಇದು ನಿಮಗೆ ರೋಡ್ ಎಂಟ್ರೆನ್ಸ್ ಒಂದು 70-80 ಅಡಿ ಅಷ್ಟು ರೋಡ್ ಎಂಟ್ರೆನ್ಸ್ ಸಿಗುತ್ತೆ ನೋಡಿ. ಎಂಟ್ರೆನ್ಸು ಸ್ವಲ್ಪ ಹಗಲ ಸಿಗೋಲ್ಲ, ಇಲ್ಲಿಂದ ಈಚೆಗೆಲ್ಲ ಹಗಲ ಸಿಗುತ್ತೆ. ಒಟ್ಟು 7 ಚಿಲ್ಲರೆ ಎಕರೆ ಇದೇ ಅವ್ರದ್ದು. ಅಂದರೆ ಈಗ ಅಲ್ಲಿ ರೈತರದು ಸುಮಾರು ಒಂದು 50 ವರ್ಷಗಳ ಹಿಂದೆ ಇನ್ನೊಬ್ಬರಿಂದ ಇವ್ರಿಗೆ ಕ್ರಯ ಆಗಿರೋಂಥದ್ದು. ಇವರು ಒಂದು 22 ಲಕ್ಷ ಹೇಳ್ತಾ ಇದ್ದಾರೆ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಆಸ್ತಿ ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ. ಇದು ಹನೂರು ಟಿ ಸ್ಟೇಷನ್ಗೆ ಸಂಬಂಧಪಟ್ಟಂಥ ಆಸ್ತಿ. ಹೆಚ್ಚು ಕಡಿಮೆ ಹನೂರಿಂದ ಇಲ್ಲಿಗೆ ಒಂದು 20 ಆಗುತ್ತೆ. ಎಕ್ಸಾಕ್ಟಾಗಿ 20, ಒಂದೇ ರೋಡು 20 ಆಗುತ್ತೆ. ಓಕೆ, ಥ್ಯಾಂಕ್ ಯು.